ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ತುಂಬ ದಿನದಿಂದ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕಂದರೆ ಚಿನ್ನುಗೆ ಫೈನಲ್ ಎಕ್ಸಾಮ್ ನಡೀತಿದೆ. ಮಕ್ಕಳಿಗೆ ಅಂದರೆ ಅಮ್ಮಂದಿರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಅಲ್ವಾ. ಸೊ ಅದರಿಂದಾಗಿ 20 ಡೇಸ್ ಆಯಿತು ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿ. ನಾಳೆ ಲಾಸ್ಟ್ ಎಕ್ಸಾಮ್ ಇದೆ, ಹಿಂದಿ ಎಕ್ಸಾಮು. ಸೊ ಪ್ರಿಪೇರ್ ಆಗ್ತಿದ್ದಾನೆ. ಸೊ ಫೈನಲ್ ಎಕ್ಸಾಮ್ ಅಲ್ವಾ ಅಂತ ಹೇಳಿಬಿಟ್ಟು ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಅವ್ನಿಗೆ ಎಕ್ಸಾಮ್ ಆಗೋ ತನಕ ಯಾವುದೇ ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಇದು ಜಸ್ಟ್ ಒಂದು ಮೆಮೊರಿಗೋಸ್ಕರ ಅಂತ ಹೇಳಿ ಈ ಒಂದು ವ್ಲಾಗ್ನ ಮಾಡ್ಕೊಳ್ತಿದ್ದೀನಿ. ನಾಳೆ ಹಿಂದಿ ಇದೆ, ಸೊ ಪ್ರಿಪೇರ್ ಆಗ್ತಿದ್ದಾನೆ. ಈ ಒಂದು ವ್ಲಾಗಲ್ಲಿ ಅವನು ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಿ ಹೇಗೆ ಎಕ್ಸಾಮ್ ಬರೆದುಟ್ಟು ಬಂದಿದ್ದಾನೆ ಅದ್ರ ಬಗ್ಗೆ ಎಲ್ಲ ಅವನು ಏನು ಹೇಳ್ತಾನೆ. ಸೊ ಸ್ಕಿಪ್ ಮಾಡ್ದೇನೆ ನೋಡಿ, ನಿಮಗೂ ಗೊತ್ತಾಗುತ್ತೆ ಅವನು ಹೇಗೆ ಎಕ್ಸಾಮ್ ಎಲ್ಲ ಬರೆದಿದ್ದಾನೆ ಅಂತ. ಓಕೆ. एक मुर्गी थी, उसके 2 बच्चे थे. एक का नाम लालू और दूसरे का नाम ತಪೀಲು. ಒಂದು ಕೋಳಿ ಇರುತ್ತೆ, ಅದಕ್ಕೆ ಇಬ್ರು ಮಕ್ಕಳಿರ್ತಾರೆ. ಅದ್ರದ್ದು ಒಂದು ಹೆಸರು ಲಾಲು, ಇನ್ನೊಂದ್ರ ಹೆಸರು ಪೀಲು. ನೋಡು, ಇದು ಲಾಲು, ಇದು ಪೀಲು. ಓಕೆ. एक दिन लालू ने एक पौधे पर कुछ लाल लाल देखा. ಚಿನ್ನು ಎಕ್ಸಾಮ್ ಟೈಮಲ್ಲಿ ಓದಬೇಕಾದ್ರೆ ಹೇಗೆ ಅಂತಂದರೆ, ಸ್ವಲ್ಪ ಓದ್ತಿದ್ದಂಗೆ ಅವ್ನಿಗೇನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅಮ್ಮ ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ ಕೇಳ್ತಿರ್ತಾನೆ. ನಾನು ಅದನ್ನು ಮಾಡಿಕೊಟ್ಟಾದ್ಮೇಲೆ ಅದು ತಿಂದಾದ್ಮೇಲೆ ಕೇಳ್ತಾನೆ, ನಡಿ ಇವಾಗ ಓದು ಅಂದ ತಕ್ಷಣ ಅವ್ನು ಹೇಳೋದು, ಅಮ್ಮ ಸ್ವಲ್ಪ ಬ್ರೇಕ್ ಕೊಡ್ತೀಯಾ, ಓದಿ ಮೈಂಡೆಲ್ಲ ಒಂಥರ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಇವಾಗ ತಿನ್ನೋದಕ್ಕೆ ಬ್ರೇಕ್ ಕೊಟ್ಟಿರಲಿಲ್ವಾ ಅಂತ ಏನಾದರೂ ಹೇಳಿದ್ರೆ, ಅದು ತಿನ್ನೋದಕ್ಕೆ ಅಲ್ವಮ್ಮ, ಇವಾಗ ನನ್ನ ಮೈಂಡ್ಗೆ ಅಂತ ಸ್ವಲ್ಪ ರೆಸ್ಟ್ ಕೊಡು ಅಂತ ಹೇಳ್ತಾನೆ. ಅವಾಗ ಏನಾದರೂ ನಾನು ಸ್ವಲ್ಪ ಟೈಮ್ ಸರಿ ಬಿಡು ಅಂತ ಅಂದ್ಬಿಟ್ಟು ಕೊಟ್ಟರೆ ಅದ್ರ ಮಧ್ಯೆ ಇನ್ನೇನಾದರೂ ಮಾಡಿರ್ತಾನೆ ನೋಡಿ. ಚಿನ್ನು, ಏನದು? ಇದು ನೀರ್ ಟ್ಯಾಂಕು. ಇಲ್ಲಿ ಹತ್ರ ತಗೊಂಡ್ ಬಾ ನೋಡೋಣ, ಹೆಂಗ್ ಮಾಡಿದ್ಯಾ? ಹತ್ರ ತಗೊಂಡ್ ಬಾ. ಇಲ್ಲೊಂದು ಹೋಲ್ ಮಾಡ್ಬಿಟ್ಟು. ಏನ್ ಚಿನ್ನು ಹಿಂಗ್ ಮಾಡಿದ್ಯಾ? ಇದಂದ್ರೆ ಇದು ನೀರ್ ಕ್ಯಾನು. ತಾತ ಆ ಕಾಲದಲ್ಲೆಲ್ಲ ನೀರೆಲ್ಲ ಹಿಂಗೆ ಸಿಕ್ತಿತ್ತಲ್ವಾ, ಹಿಂಗಿಟ್ರೆ ಇಲ್ಲಿ ಕಾಯಿನ್ ಕೊಟ್ರೆ ಇಲ್ಲಿಂದ ನೀರ್ ಬರುತ್ತೆ. ಇದು ಏರ್ ಕನೆಕ್ಷನ್, ಇದು ನೀರ್ದು ಟ್ಯಾಂಕು. ವಾವ್, ಏನ್ ಚಿನ್ನು ಹಂಗೆಲ್ಲ ಮಾಡಿದ್ಯಾ? ಹೆಂಗ್ ಬಂತು ನಿಂಗೆ ಐಡಿಯಾ? ನಾನು ನೋಡ್ದೆ, ಪೆಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದ್ದೆ. ಅವಾಗ ಗೊತ್ತಾಯ್ತು ಇದನ್ನ. ಪೆಟ್ರೋಲ್ ಬಂಕ್ ಮಾಡಕ್ ಟ್ರೈ ಮಾಡ್ತಿದ್ದ. ಅವಾಗ ನನ್ಗೆ ಗೊತ್ತಾಯ್ತು ಇದ್ ಮಾಡೋಣ ಅಂತ. ಅದಕ್ಕೆ ಕಾಯಿನ್ ಹಾಕ್ಬಿಟ್ಟು ನೀರ್ ತಗೊಳ್ಳೋ ತರ ಮಾಡ್ದ. ಕಾಯಿನ್ ಹಾಕ್ತಾರೆ, ರಿಯಲ್ ಕಾಯಿನ್ ಅಲ್ಲ, ಸುಮ್ನೆ ಹೇಳ್ತಿರೋದು. ಓಕೆ. ಹಾಕ್ತಾರೆ ಅಷ್ಟು ನೀಟಾಗಿ ಬರುತ್ತೆ. ಸೂಪರ್. ಫ್ರೆಂಡ್ಸ್, ನಿನ್ನೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಚಿನ್ನು ಎಕ್ಸಾಮ್ ಇದೆ. ಸೊ ನಾನು ಸ್ವಲ್ಪ ಓದಿಸೋದ್ರಲ್ಲಿ ಬ್ಯುಸಿಯಾಗಿದೆ, ರಿವಿಷನ್ ಮಾಡಿಸ್ತಿದ್ದೆ. ಸೊ ಅದರಿಂದಾಗಿ ಸಂಜುನೇ ಮಗನ ಯೂನಿಫಾರ್ಮ್ ಎಲ್ಲನೂ ಐರನ್ ಮಾಡ್ತಿದ್ದಾರೆ. ಇವಾಗ ಅವನು ಎಲ್ಲ ರಿವಿಷನ್ ಎಲ್ಲ ಮುಗೀತು. ಇವಾಗ ನಾನು ಹೋಗಿ ತಿಂಡಿ ಮಾಡೋಷ್ಟರಲ್ಲಿ ಅವ್ನು ಸ್ನಾನ ಮಾಡೆಲ್ಲ ರೆಡಿ ಆಗ್ತಾನೆ. ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಬೇಕು. ಹಾಗೆ ಇವತ್ತು ಸ್ನ್ಯಾಕ್ಸ್ಗೆ ಸ್ಟ್ರಾಬೆರಿ ಹಾಕ್ತಿದ್ದೀನಿ. ಚಿಕ್ಕ ಮಕ್ಳಿಗಂತೂ ಸ್ಟ್ರಾಬೆರಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ನನ್ನ ಮಗನೂ ಅಷ್ಟೇ, ಸ್ಟ್ರಾಬೆರಿ ಫ್ಲೇವರ್ದು ಐಸ್ ಕ್ರೀಮ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ಎಲ್ಲನೂ ತುಂಬ ಇಷ್ಟಪಡ್ತಾನೆ. ಸೊ ಅದಕ್ಕೆ ಇವತ್ತು ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಇದನ್ನು ಸ್ಟ್ರಾಬೆರಿ ಹಾಕಿ ಕಳಿಸ್ತಿದ್ದೀನಿ. ಹಾಗೆ ಶುಗರ್ ಹಾಕ್ಕೊಂಡು ತಿನ್ಬೋದು, ಶುಗರ್ ಬೇಡ ಅಂತ ಹೇಳಿ ನಾನು ಹನಿ ಹಾಕ್ತಿದ್ದೀನಿ. ಅವನಿಗೆ ಹನಿ ಹಾಕಿ ಅಭ್ಯಾಸ ಮಾಡಿರೋದು ನಾನು ತಿನ್ನಿಸೋದಕ್ಕೆ. ಸೊ ತುಂಬ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಇವತ್ತು ಫುಲ್ ಖುಷಿಯಾಗಿದ್ದಾನೆ. ಅವ್ನ ಫೇವ್ರೆಟ್ ಸ್ಟ್ರಾಬೆರಿ ಹಾಕ್ತಿದ್ದೀನಿ ಅಂತ. ಇವಾಗ ಅವನು ತಿಂಡಿ ತಿಂತಾ ಇದ್ದಾನೆ ಸ್ಕೂಲಿಗೆ ರೆಡಿಯಾಗಿ. ಚಿನ್ನು, ಎಕ್ಸಾಮ್ ಚೆನ್ನಾಗಿ ಮಾಡು ಆಯಿತಾ? ಲಾಸ್ಟ್ ಎಕ್ಸಾಮು. ಆಲ್ ದ ಬೆಸ್ಟ್. ದೇವ್ರೆ ಈಸಿ ಬರಲಿ, ಓದಿರೋದೆಲ್ಲ ನೆನಪಾಗೋ ಥರ ಮಾಡಿ. ಓಕೆ, ಬಾಯ್ ಬಾಯ್ ಚಿನ್ನು, ಆಲ್ ದ ಬೆಸ್ಟ್. ಬಾಯ್ ಚಿನ್ನು, ಆಲ್ ದ ಬೆಸ್ಟ್. ಸಂಜು ಚಿನ್ನುನ ಸ್ಕೂಲಿಗೆ ಬಿಟ್ಟು ಬಂದು ಅವರು ಕೂಡ ಆಫೀಸ್ಗೆ ಹೋದರು. ನಾನು ಕೂಡ ಇವಾಗ ತಿಂಡಿ ತಿಂದು ರಾತ್ರಿ ಅವರೆಕಾಳು ನೆನೆಸಿಟ್ಟಿದ್ದೆ, ಸ್ವಲ್ಪ ಚಿತ್ಗವ್ರೆ ಬೇಳೆ ಮಾಡಿಟ್ಕೊಳ್ಳೋಣ ಅಂತ ಹೇಳಿ. ಇವಾಗ ಅವರೆಕಾಳು ಸೀಸನ್ ಬೇರೆ ಮುಗಿತಾ ಬಂತಲ್ವಾ. ಸೊ ಅದರಿಂದಾಗಿ ತುಂಬ ಬಿಸಿಲಿದೆ. ಸಮ್ಮರ್ ಟೈಮಲ್ಲಿ ಇದನ್ನು ಮಾಡಿಟ್ಕೊಂಡ್ರೆ ಚೆನ್ನಾಗಿ ಒಣಗುತ್ತೆ. ಹಾಗೆ ಇದನ್ನು ಚಿತ್ಗವ್ರೆ ಕೈಮಾ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೊಟ್ಟೆ ಜೊತೆ ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಚಿತ್ಗವ್ರೆನ ಇದ್ರ ಜೊತೆ ಪೊಟ್ಯಾಟೊ ಹಾಕ್ಕೊಂಡು ಮಾಡ್ಕೊಳ್ಬೋದು. ಹಾಗೆ ಕಾಲಿಫ್ಲವರ್ ಇದ್ರ ಜೊತೆ ಎಲ್ಲ ಹಾಕ್ಕೊಂಡು ನೀವು ಸಾಗು ಥರ ಎಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅವರೆಕಾಳಿಂದ ಮಿಕ್ಸ್ಚರ್ ಕೂಡ ಮಾಡ್ತಾರೆ ಚಿತ್ಗವ್ರೆಯಿಂದ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅವರೆಕಾಳಿಂದ ತುಂಬ ಅಂದರೆ ತುಂಬಾ ಬೇರೆ ಬೇರೆ ಥರದ ಅಡುಗೆ ಎಲ್ಲ ಮಾಡ್ಬೋದು.
ಹೊರಗಡೆ ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತು, ಮನೆಯಲ್ಲಿ ಕಾಂಪೌಂಡ್ ಹತ್ರನೇ ಬರುತ್ತೆ ಚೆನ್ನಾಗಿ ಬಿಸಿಲು. ಸೊ ಅಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಚಿನ್ನು ಬರೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಬಿಡ್ಬೇಕು ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಇವತ್ತು ಅವನಿಗೆ ಬೇಗನೆ ಎಕ್ಸಾಮ್ ಕೂಡ ಆಗುತ್ತೆ, ಹಾಗೆ ಲಂಚ್ ಕೂಡ ಪ್ರಿಪೇರ್ ಮಾಡಬೇಕಿತ್ತು ನಾನು. ಇವಾಗ ಚೆನ್ನಾಗಿ ಬಿಸಿಲು ಬರುತ್ತೆ, ಅದು ಸಂಜೆವರೆಗೂ ಒಣಗಲಿ ಅಂತ ಹೇಳಿಬಿಟ್ಟು. ಹಾಗೆ ಇವತ್ತು ನಾನು ಲಂಚ್ಗೆ ಚಪಾತಿ ಮತ್ತು ಕಾಳಿನ ಪಲ್ಯ ಮಾಡಿದ್ದೆ, ಯಾಕಂದರೆ ಬೆಳಿಗ್ಗೆ ರೈಸ್ ಐಟಮ್ ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ. ಸೊ ಅದರಿಂದಾಗಿ 3 ಟೈಮು ರೈಸ್ ಬೇಡ ಅಂತ ಹೇಳಿ ಇವಾಗ ಚಪಾತಿ ಮತ್ತು ಕಾಳಿನ ಪಲ್ಯ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೀಗೆ ಲಂಚೆಲ್ಲ ತಿಂದು ಮುಗಿಸ್ಬಿಟ್ಟು ಚಿನ್ನೂನ ಕರ್ಕೊಂಡು ಬರಬೇಕು. ಅವನಿಗೆ ಎಕ್ಸಾಮ್ ಎಲ್ಲ ಆಗಿರುತ್ತೆ. ಹೇಗೆ ಮಾಡಿರ್ತಾನೆ ಏನು ಅಂತ ಅವನ ಹತ್ರನೇ ಕೇಳಿಸ್ತೀನಿ, ನೋಡಿ ಓಕೆನಾ. ಚಿನ್ನು ಚಿನ್ನು ಹೇಗಿತ್ತು ಎಕ್ಸಾಮ್? ಈಸಿ ಇತ್ತಾ? ಆಂಟಿ ನಮ್ಮ ಏನಂತ ಚಿನ್ನೋಳ್ದು? ನನ್ನ ಮುಖ ತೋರಿಸ್ತಾ ಇಲ್ಲ. ಚಿನ್ನು ಹೇಗಿತ್ತು ಎಕ್ಸಾಮು? ಚೆನ್ನಾಗಿತ್ತು. ಈಸಿ ಇತ್ತಾ? ನೀನು ಓದಿದ ಕ್ವಶನ್ಸೇ ಬಂದಿತ್ತಾ? ಬರ್ದ ಚೆನ್ನಾಗಿ? ಏನು ಮಿಸ್ಟೇಕ್ ಮಾಡಿಲ್ಲ ತಾನೆ? ಇಲ್ಲ. ಹೇಗನ್ನಿಸ್ತು ಇವತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಲಾಸ್ಟ್ ಡೇ? ಹೇಳು. ಗೊತ್ತಿಲ್ಲ. ಖುಷಿ ಆಗ್ತು. ಪಾರ್ಟಿ ಎಲ್ಲ ಮಾಡಿಸ್ತು. ಹೌದಾ? ಅಪ್ಪ ಜ್ಯೂಸು ಎಲ್ಲ ಹೊಟ್ಟೆ ತುಂಬಿಡ್ತು. ಏನೇನು ಕೊಟ್ಟಿದ್ರು? ಪಪ್ಸು, ಚಿಪ್ಸು. ನೀನ್ ಶೇರ್ ಮಾಡ್ದ? ನೀನ್ ತಗೊಂಡೋಗಿದ್ದು? ಎಲ್ಲ ಶೇರ್ ಮಾಡಿದ್ವಿ. ಇವತ್ತು ಆ ಕಾರ್ ಹತ್ರ ಏನ್ ಮಾಡಿದ್ರು? ಏನು? ಆ ಕಾರ್ ಕೇಕ್ ಎಲ್ಲ ಯಾರೋ ಮಕ್ಕಳು ಇವತ್ತು ಲಾಸ್ಟ್ ಡೇ ಅಲ್ವಾ, ಏನೋ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ಬಾ. ನೀನ್ ಕುಡಿ ಅಂತ ನಾನ್ ಕೊಟ್ರೆ ಅದನ್ನ ಪ್ಲಾಂಟ್ಸ್ ತಂದು ಹಾಕ್ತಿದ್ಯಾ? ಹೌದಾ? ಹೌದಾ ಚಿನ್ನು, ಪ್ಲಾಂಟ್ಸ್ ಮುಖ್ಯನಾ? ಹೌದಾ, ನಂಗೆ ಗೊತ್ತೇ ಇರ್ಲಿಲ್ಲ ಚಿನ್ನು, ನೀನ್ ಹೇಳದ್ಮೇಲೆನೆ ಗೊತ್ತಾಗಿದ್ದು. ಬಾ. ಸೆಕೆಂಡ್ ಸ್ಟ್ಯಾಂಡರ್ಡ್ ಲಾಸ್ಟ್, ಥರ್ಡ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್. ಎಕ್ಸಾಮ್ ಚೆನ್ನಾಗಿ ಮಾಡಿದ್ಯಾ ಹಂಗಾದ್ರೆ? ಸೂಪರಾ? ಏನ್ ಟಾಪರ್ ಆಯ್ಸಲ್ಲ ಫುಲ್ಲು? ತಗೋ, ಲಾಕ್ ಓಪನ್ ಮಾಡಿ ತಗೊಳ್ಳೋ. ಚಿಂಟು, ಅಲ್ಲಿ ಯಾರು ಕೇಕ್ ಅನ್ನ ಬಳ್ದಿರೋದು? ತಗೊಳ್ಳೋ ಚಿನ್ನು, ಓಪನ್ ಮಾಡು. ಈ ಕಡೆ ನೋಡು. ಚಿನ್ನು, ಹೇಗಿತ್ತು ಎಕ್ಸಾಮ್? ಈಸಿ ಇತ್ತಾ? ಪೋಯಮ್ ಯಾವ್ದು ಕೊಟ್ಟಿದ್ರು? ಅದನ್ನೇ ಕೊಟ್ಟಿದ್ರಾ? ಕರೆಕ್ಟಾಗಿ ಬರ್ದಿದ್ಯಾ ತಾನೇ? ಅಷ್ಟಾ? ಇಲ್ಲ ಕಡೆ ಫುಲ್ ಬರಿಬೇಕಿತ್ತು. ಎಷ್ಟು ಲೈನ್ ಇತ್ತಪ್ಪ? 2 ಲೈನ್ಸಾ 3 ಲೈನ್ಸಾ? ಜಸ್ಟ್ 2 ಲೈನ್ಸಾ? ಹೋಗ್ಲಿ, 1 2 3 ಅದು ಕೊಟ್ಟಿದ್ರಾ? ಅಷ್ಟೇನಾ? ಮತ್ತೆ ಇದು ಬಾರಹ್ ಗಡಿ ಯಾವ್ದು ಕೊಟ್ಟಿದ್ರು? ಯಾವ್ದು ಕೊಟ್ಟಿದ್ರು? ಅಷ್ಟೇನಾ? ಈಸಿ ಇತ್ತು. ಬರ್ದಿದ್ಯಾ ತಾನೇ? ನಾನು ಹೇಳಿರೋ ಥರ ಚೆಕ್ ಮಾಡ್ದ ಆನ್ಸರ್ ಎಲ್ಲಾನು ಲಾಸ್ಟಲ್ಲಿ ಒಂದ್ಸಲ ಚೆಕ್ ಮಾಡ್ದ. ಇದು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಆಪ್ಷನ್ ಕೊಟ್ಟಿದ್ರಾ? ಆರಾಮ್ಸೆ ಬರ್ದಾ? ನಾನು ಹೇಳ್ದಂಗೆ ಮಾರ್ಕ್ ಮಾಡ್ಕೊಂಡು ಬರ್ದಾ? ಕ್ವಶನ್ ಆನ್ಸರ್ ಯಾವ್ದು ಕೊಟ್ಟಿದ್ರು? ಯಾವ ಕಾನ್ ಯಾವ್ದೇ ಓದಿದ್ದೆ? ಚೂಹಿಯಾನಾ? ಬಂದರ್ದ ಕೌನ್
पेड़ पर कौन हाँ पेड़ पर कौन बैठा था हाँ हाथी झूला ಮುದಕ್ಕಿದ್ದು ಓ ಆ ಲೆಸನ್ ಕೊಟ್ಟಿದ್ರಾ ಫುಲ್ಲು ಅದೇ ಲೆಸನ್ ಕೊಟ್ಟಿದ್ರಾ ಇಲ್ಲ ಫುಲ್ ಅಲ್ಲ ಒಂದೊಂದು ಫಸ್ಟ್ ಕ್ವೆಶ್ಚನ್ ಆನ್ಸರ್ಸ್ ಕೊಟ್ಟಿದ್ರು ಎಲ್ಲ ಚಾಪ್ಟರ್ ಮಂಕಿದ್ದು ಮಂಕಿದು ಎಷ್ಟು ಕೊಟ್ಟಿದ್ರು ಇದು ಲಾಲು ಅವ್ರ ಪಿಲ್ಲುದು ಲಾಲು ಅವ್ರ ಪೀಳಿದು ಕೊಟ್ಟಿದ್ರು ಲಾಲು ಎಷ್ಟು ಕ್ವೆಶನ್ 5 5 ಕ್ವೆಶ್ಚನ್ಸ್ ಬೇರೆ ಯಾವ್ದು ಕೊಟ್ಟಿದ್ರು ಇದು ಡ್ರಾಯಿಂಗ್ ಯಾವ್ದು ಕೊಟ್ಟಿದ್ರು ಡ್ರಾಯಿಂಗ್ ಇದು ಫ್ಲವರ್ ಫ್ರೂಟ್ ನಾನು ಫ್ಲವರ್ ಮಾಡಿದೆ ವಾ ಮತ್ತೆ ಇದು ವಾಕ್ಯ ಬರ್ದೆ ತಿತಲಿ ಕೊಟ್ಟಿರ್ಲಿಲ್ಲ ಇದು ಕೊಟ್ಟಿದ್ರು ವಾಕ್ಯ ಬರೀಲಿ ಅಂತ ಬರ್ದಾ ಅಲ್ಲಿ ಫೂಲ್ ತುಮಾರಾ ಫೂಲ್ ಬಹುತ್ ಅಚ್ಚಾ ಹೇ ಅಂತ ಬರ್ದೆ ಅದೇನ್ ಬರ್ದಿದ್ಯೋ ಗೊತ್ತಾಗುತ್ತೆ ರಿಸಲ್ಟ್ ಬಂದಾಗ. ಚಿನ್ನು ಏನಾದರೂ ಜ್ಯೂಸ್ ಮಾಡಮ್ಮ ಅಂತ ಕೇಳ್ದ. ಸೊ ಅದರಿಂದಾಗಿ ವಾಟರ್ ಮೆಲನ್ ಇತ್ತು, ವಾಟರ್ ಮೆಲನ್ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಅವನಿಗೆ ವಾಟರ್ ಮೆಲನ್ ಅಂದರೆ ತುಂಬಾ ಇಷ್ಟ. ಅವನಿಗೆ ಹೇಳಬೇಕು ಅಂದರೆ ಫ್ರೂಟ್ಸ್ ಅಂದ್ರೇ ತುಂಬ ಇಷ್ಟಪಟ್ಟು ತಿಂತಾನೆ. ಇವಾಗಂತೂ ಸಮ್ಮರ್ ಆಗಿರೋದ್ರಿಂದಂತೂ ವಾಟರ್ ಮೆಲನ್ನ ಡೈಲಿ ತೊಗೊಂಡ್ರೂ ಒಳ್ಳೆಯದು. ಸೊ ಅದರಿಂದಾಗಿ ನಮ್ಮ ಮನೇಲಿ ಡೈಲಿ ವಾಟರ್ ಮೆಲನ್ ಜ್ಯೂಸ್ ಅಥವಾ ವಾಟರ್ ಮೆಲನ್ನ ನಾವು ತಗೊಳ್ತೀವಿ. ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಚಿನ್ನುಗೆ ಜ್ಯೂಸ್ ಅಂದರೆ ತುಂಬಾ ಇಷ್ಟ. ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನು ಅವಾಗವಾಗ ಈ ರೀತಿ ಮಾಡಿಸ್ಕೊಳ್ತಾನೆ. ಸೊ ವೆಯ್ಟ್ ಮಾಡ್ತಾ ಕೂತಿದ್ದಾನೆ, ಬೇಗ ಕೊಡಮ್ಮ ಅಂತ ಅಂದ್ಬಿಟ್ಟು. ಜ್ಯೂಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಚಿನ್ನುಗೆ. ಹ್ಯಾಪಿ ಎಕ್ಸಾಮ್ ಎಲ್ಲ ಮುಗೀತು. ಇವತ್ತಿಂದ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟು. ನಮ್ಮ ಚಿನ್ನುಗಂತೂ ಹಿಡಿದು ನಿಲ್ಸೋಕ್ಕಾಗಲ್ಲ, ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ ಅಜ್ಜಿ ಮನೆ ಯಾವಾಗ ಅಂತ. ಇನ್ನು ಈ ಸಮ್ಮರ್ ಹಾಲಿಡೇಸ್ ಮುಗಿಯೋ ತನಕ ಇವನನ್ನು ಹಿಡಿಯೋದೇ ಆಗುತ್ತೆ. ಹಾಗೆ ಅವ್ರ ಪಪ್ಪನಿಗೆ ಹೇಳಿದ್ದ ಲ್ಯಾಪ್ಟಾಪ್ ತರೋದಕ್ಕೆ, ಆಫೀಸ್ ಲ್ಯಾಪ್ಟಾಪ್ ತಗೋಪಪ್ಪ ನಾನು ಡ್ರಾಯಿಂಗ್ ಮಾಡಬೇಕಂತ. ಅದಕ್ಕೆ ಇವಾಗ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಇನ್ನು ಸ್ಟಾರ್ಟ್ ಇದೆಲ್ಲ. ಏನು ಚಿನ್ನು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದೆಯಾ ಡ್ರಾಯಿಂಗು? ತೆಂಗಿನ ಮರ ಚಿನ್ನ ನಾನು ಆಫ್ ಅನಿಮಲ್ಸ್ ತರ್ಕೊತೀನಿ. ಅಂದ್ರೆ ಅದೊಂದು ಮನೆ ಹಾಕ್ತಾನೆ, ಹಾಗಾಗಿ ಕುತ್ಕೋತಾನೆ. ನೋಡ್ ಕಲ್ತ್ಕೊ ಚಿನ್ನು, ಪಪ್ಪ ಹೆಂಗ್ ಡ್ರಾಯಿಂಗ್ ಮಾಡ್ತಿದೆ ಅಂತ. ವಾವ್ ಚೆನ್ನಾಗಿದೆ. ಚಿನ್ನು ಯಾರು ಮಾಡಿರೋದು ಇದು ಡ್ರಾಯಿಂಗ್? ಪಪ್ಪನ ನೀನಾ? ಸುಳ್ಳು ಹೇಳ್ಬೇಡ, ಅದು ಪಪ್ಪ ಮಾಡಿರೋದು. ಹಾ, ನೀನ್ ಕ್ರೆಡಿಟ್ ತಗೋಬೇಡ. ಯಾರು ಸಂಜೆ ಮಾಡಿರೋದು? ಸೂಪರ್ ಡ್ರಾಯಿಂಗ್, ಮಗನ್ಗೆ ಹೇಳ್ಕೊಡ್ತಿರೋದು. ಮಾಡು ಚಿನ್ನು. ಇವಾಗ ಅವ್ರ ಪಪ್ಪ ಮಾಡಿರೋ ಥರನೇ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಚಿನ್ನು. ನೋಡೋಣ ಯಾವಾಗ ಮಾಡ್ತಾನೆ ಅಷ್ಟು ಚೆನ್ನಾಗಿ ಅಂತ. ಒಟ್ಟಿನಲ್ಲಿ ಮಾಡೋದು ಕಲ್ತ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಚಿನ್ನು ತೋರಿಸು, ಏನು ಮಾಡ್ತಿದ್ಯಾ? ಕಾರೆಲ್ಲ ಯಾಕೆ ಈ ರೀತಿ ಓಪನ್ ಮಾಡಿದ್ಯಾ? ಅಷ್ಟು ಚೆನ್ನಾಗಿರೋ ಕಾರ್ನ ಸರಿ, ಅದು ಚೆನ್ನಾಗಿತ್ತಲ್ಲ, ಏನಕ್ಕೆ ಬಿಚ್ಚಿದ್ಯಾ? ಹಾಂ, ಯಾಕೆ ಬಿಚ್ಚಿದ್ಯಾ? ಎಲ್ಲಾನು ಹಿಂಗೆ ಮಾಡ್ತೀಯಲ್ಲೋ, ಎಲ್ಲ ಸ್ಕ್ರೂ ಎಲ್ಲ ಬಿಚ್ಕೊಂಡು. ಚಿನ್ನು ಅಷ್ಟು ಚೆನ್ನಾಗಿರೋ ಕಾರ್ನ ಈ ರೀತಿ ಎಲ್ಲ ಬಿಚ್ಚಿ, ನನಗೆ ಗೊತ್ತಿಲ್ಲ ಫಸ್ಟ್ ಹೆಂಗಿತ್ತು ಹಂಗೆ ಮಾಡಿ ತೋರಿಸು ಈಗ. ಚಿನ್ನು ಏನಕ್ಕೆ ಓಪನ್ ಮಾಡಿದ್ಯಾ ಕಾರ್ನ? ಇದೋಗಿತ್ತಲ್ಲ ಇದು, ಹಾಂ, ಅದನ್ನ ಮತ್ತೆ ತೆಗೆದುಬಿಟ್ಟೆ. ಮತ್ತೆ ಆಗ್ತಾ ಗಮ್ಮಿಂದ ಸ್ಟಿಕ್ ಮಾಡಿ
ಈ ವೈರ್ ಇತ್ತಲ್ಲ ಇದು ಹೊಂಟೋಗಿತ್ತು. ಓಹೋ, ಅದೇ ಹೋಗಿತ್ತು ಅಂತ ಹೆಂಗ್ ಗೊತ್ತು ನಿನಗೆ? ಇದು ಓಪನ್ ಮಾಡಿರ್ಲಿಲ್ವಾ ನೋಡು, ಗಮ್ಮಾಕಿದ್ದೀನಿ. ಅದು ಚೆನ್ನಾಗಿರೋ ಕಾರ್ನೆಲ್ಲ ಓಪನ್ ಮಾಡ್ಕೊಂಡು ಹಾಳು ಮಾಡಿ ಇಟ್ಟಿದ್ಯಲ್ಲ ಚಿನ್ನು. ನಿಂಗೆ ಇನ್ನೇನು ಕೊಡ್ಸಲ್ಲ ಚಿನ್ನು. ಕೊಡ್ಸಿದ್ದೆಲ್ಲನೂ ಏನು ಈ ರೀತಿ ನೀನೇ ಭಾರಿ ದೊಡ್ಡ ಮೆಕ್ಯಾನಿಕ್ ರೀತಿ ರಿಪೇರಿ ಮಾಡ್ಕೊಂಡು ಕೂತ್ಕೊಳ್ತೀಯ. ಇಲ್ಲ, ನಾನು ನೆಕ್ಸ್ಟ್ ಯಾವ ಕಾರ್ನು ಕೊಡ್ಸಲ್ಲ. ಅಮ್ಮ ನಿಮ್ಮೊಂದೇನೋ ಹೇಳ್ಬೇಕು. ಏನು? ಇದನ್ನೇ ಶಾಪ್ ಹತ್ರ ಅದ್ರಲ್ಲೂ ನೇಲ್ ಕಟರಲ್ಲಿ ಸರಿ ಮಾಡ್ತಿರೋ ಮೆಕ್ಯಾನಿಕ್ ನೀನೇ ಫಸ್ಟ್ ಅನ್ಸುತ್ತೆ.